ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪಾಕ ಪ್ರಯೋಗಾಲಯ ಸಂಚಿಕೆಯಲ್ಲಿ ನಾವು ಬದನೆಕಾಯಿ ಪಲ್ಯವನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮ ಕಡೆ ಗೋಕರ್ಣ ಬದನೆ ಅಂತ ಕರಿತೀವಿ ನಾವು. ಗೋಕರ್ಣದಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಒಂದು ಇತಿಹಾಸ ಇದೆ. ಆದ್ರಿಂದ ಇದಕ್ಕೆ ಗೋಕರ್ಣ ಬದನೆ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಈ ಥರ ಪರ್ಪಲ್ ಕಲರಲ್ಲಿ ಇರುತ್ತೆ. ನಾನಿಲ್ಲಿ 5ರಿಂದ 6 ಬದನೆಕಾಯಿಗಳನ್ನ ತಗೊಂಡಿದ್ದೇನೆ. ಅದನ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಉದ್ದುದ್ದವಾಗಿ ಸೀಳ್ಕೊಂಡು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ, ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ, ನಾನಿಲ್ಲಿ ಮಧ್ಯಮ ಗಾತ್ರದಲ್ಲಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಲ್ಲಿ ಸ್ನೇಹಿತರೆ ಎಷ್ಟೊಂದು ರೀತಿಯಾದಂತಹ ಪಲ್ಯ, ಗ್ರೇವಿ, ಸಾಂಬಾರ್, ಗೊಜ್ಜು, ಚಟ್ನಿ, ತಂಬಳಿ, ಹಸಿ ಈ ಥರ ಎಷ್ಟೊಂದು ಪದಾರ್ಥಗಳನ್ನ ಮಾಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನಿಮಗೂ ಅಷ್ಟೇ ನಿಮ್ಮ ಒಂದು ಮನೆಯಲ್ಲಿ ಮಾಡುವಂಥ ವಿಶೇಷವಾದಂಥ ಬದನೆಕಾಯಿ ಪದಾರ್ಥಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರೆ ಅದನ್ನು ನಾವು ಇಲ್ಲಿ ಟ್ರೈ ಮಾಡಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ಬೋದು. ಬನ್ನಿ, ಈಗ ನಾವು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಮಧ್ಯಮ ಗಾತ್ರದಲ್ಲಿ ಕೊಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಅದಕ್ಕೆ ನಾವು ಕೊಚ್ಚಿಟ್ಕೊಂಡಿರುವಂತಹ ಬದನೆಕಾಯನ್ನು ಸೇರಿಸ್ಕೊಳ್ಳೋಣ. ಇವಾಗ ಈ ಬದನೆಕಾಯಿ ಆಲೂಗಡ್ಡೆ ಥರನೇ ತುಂಬ ಜಾಸ್ತಿ ಟೈಮ್ ಬೇಕಾಗಲ್ಲ. ಅದಕ್ಕೆ ಆಲೂಗಡ್ಡೆಗಿಂತನೂ ಬಹು ಬೇಗ ಬೆಂದೋಗ್ಬಿಡುತ್ತೆ. ಒಂದು 5 ನಿಮಿಷ ನೀವು ಮುಚ್ಚಿಟ್ಟು ಬೇಯಿಸಿದ್ರೆ ಸಾಕು. ಇವಾಗ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ನಂತರ ಇಂಗನ್ನು ಹಾಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಏನು ಬಿಳಿ ಬಿಳಿ ಕಾಣಿಸ್ತಾ ಇದೆಯಾ ಪಲ್ಯ, ಅದೆಲ್ಲ ನಿಮಗೆ ಅರಿಶಿನ ಹಾಕಿರೋದ್ರಿಂದ ಅರಿಶಿನ ಕಲರ್ ಆಗುತ್ತೆ. ಅರಿಶಿನ ಕಲರ್ ಬೇಡ ಅಂತ ಹೇಳೋರು ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರೆ ಕೆಂಪು ಕಲರ್ ಆಗುತ್ತೆ ನಿಮಗೆ. ಅಥವಾ ಏನೂ ಬೇಡ, ಈ ಥರನೇ ಬಿಳಿಯಾಗೇ ಇರಬೇಕು ಅಂತ ಅಂದರೆ ಹಾಗೇನೂ ಕೂಡ ಮಾಡ್ಕೋಬೋದು. ಇನ್ನೊಂದು ಅಂಶ ಏನಂದರೆ ಸ್ನೇಹಿತರೆ, ಬದನೆಕಾಯಿ ಮಾಡುವಂತಹ ಎಲ್ಲ ಪದಾರ್ಥಗಳಿಗೂ ನಾವು ಇಂಗನ್ನು ತಪ್ಪಿಸ್ಲೇಬಾರ್ದು. ಕಂಪಲ್ಸರಿಯಾಗಿ ಇಂಗನ್ನು ಹಾಕಲೇಬೇಕು. ಯಾಕಂದರೆ ಬದನೆಕಾಯಲ್ಲಿ ನಂಜಿನಂಶ ತುಂಬಾ ಇರುತ್ತೆ. ಅಂದರೆ ಈ ನಂಜಿನ ದೇಹ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಬದನೆಕಾಯಿ ಎಲ್ಲ ತಿಂದರೆ ಅಲರ್ಜಿ ಆಗೋದು ಮತ್ತು ಗ್ಯಾಸ್ಟ್ರಿಕ್ ಆಗೋದು, ಪಿತ್ತ ಆಗೋದು, ಈ ಥರ ಸಮಸ್ಯೆ ಇರೋರಿಗೆ ಇಂಗನ್ನು ಹಾಕಿದಾಗ ಅದಲ್ಲಿ ಸಮತೋಲನ ಮಾಡುತ್ತೆ. ನಾನಿಲ್ಲಿ 1-2 ಹಸಿಮೆಣಸಿನ್ಕಾಯಿನ ಈ ಹಂತದಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿ ಹಾಕಿದಾಗ್ಲೇ ಹಸಿಮೆಣಸಿನ್ಕಾಯಿ ಹಾಕೊಂಡು ಹುರ್ಕೋಬೋದು. ಈಗ ಒಂದು 5 ನಿಮಿಷ ನಾವು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆಗಿಂತ ತುಂಬ ಬೇಗನೆ ಬೇಯೋದ್ರಿಂದ ಜಾಸ್ತಿ ಹೊತ್ತು ಬೇಕಾಗಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಶ್ರಣಗೊಂಡು ತುಂಬ ಸಾಫ್ಟಾಗಿ ಬೆಂದಿದೆ ಬದನೆಕಾಯಿ. ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಅಲ್ಲಿ. ಈ ಹಂತದಲ್ಲಿ ನಾವಿವಾಗ ಕೊಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ನಿಮಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಹಾಕೊಂಡ್ರೆ ಅದ್ರ ಫ್ಲೇವರು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಸೇರಿಸಿ ಮಿಶ್ರಣ ಮಾಡ್ಕೊಳ್ಳೋಣ. ಇದಾದ ನಂತರ ನಿಮಗೆ ಈ ಪಲ್ಯ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನಿಲ್ಲ. ಈಗಾಗಲೇ ಬದನೆಕಾಯಿ ಬೆಂದು ಹೋಗಿರೋದ್ರಿಂದ ಆ ಬಿಸಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಮೆತ್ತಗಾಗ್ಬಿಡ್ತವೆ. ಅದನ್ನು ಬೇಯಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಈಗ ನಾವು ಉರಿಯನ್ನು ಆರಿಸ್ಕೊಂಡು ಇದಕ್ಕೆ ಕೊನೆ ಹಂತದಲ್ಲಿ ಉರಿಯನ್ನು ಆರಿಸ್ಕೊಂಡಾದ್ಮೇಲೆ ನಿಂಬೆ ರಸವನ್ನು ಹಾಕಬೇಕಾಗತ್ತೆ. ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಹಿಂಡ್ಕೊಳ್ಳೋಣ. ಬದನೆಕಾಯಿ ಪಲ್ಯಕ್ಕೆ ನೀವು ನಿಂಬೆ ರಸ ಹಾಕಿದ್ರೇ ಅದು ವಾವ್ ಟೇಸ್ಟ್ ಕೊಡೋದು. ಒಂದ್ಸರಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬೇರೆ ಎಲ್ಲ ಹುಳಿಗಿಂತ ನಿಂಬೆ ರಸದ ಹುಳಿ ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಟ್ರೆ ಘಮ ಘಮ ಬಿಸಿ ಬಿಸಿ ಆದಂತಹ ಬದನೆಕಾಯಿ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಇರೋವಾಗಲೇ ಮನೆ ಮಂದಿಗೆಲ್ಲ ಬಡಿಸಿ ಚಟ್ಪಟ್ ಅಂತ ರೆಡಿ ಆಗುವಂತಹ ಬದನೆಕಾಯಿ ಪಲ್ಯ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಶೇಷತೆ ನಿಮಗೆ ಗೊತ್ತೇ ಇದೆ. ನಿಮ್ಮ ಊರಿನ ಪ್ರದೇಶದ ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂತಹ ಸ್ಪೆಷಲ್ ಅಡುಗೆ ರುಚಿಗಳನ್ನು ವಾಯ್ಸ್ ನೋಟಲ್ಲಿ, ಕಮೆಂಟಲ್ಲಿ ಅಥವಾ ಇನ್ಬಾಕ್ಸ್ನಲ್ಲಿ ಟೈಪ್ ಮಾಡಿ ನಮಗೆ ಕಳಿಸ್ಕೊಟ್ರೆ ನಾವು ಅದನ್ನು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ವಿವರಗಳೊಂದಿಗೆ
ಅದನ್ನು ನಮ್ಮ ಚಾನಲ್ನಲ್ಲಿ ಬಿತ್ತರಪಡಿಸ್ತೀವಿ. ನಿಮ್ಮ ಮನೆಯ ಅಡುಗೆ ರುಚಿಯನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನ, ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.